ಬೆಂಗಳೂರು ಹಬ್ಬಕ್ಕೆ ಸ್ವಾಗತ. ನಗರದ ಬೇರೆ ಬೇರೆ ಸ್ಥಳಗಳಲ್ಲಿ 30ಕ್ಕೂ ಹೆಚ್ಚು ಸ್ಥಳಗಳಲ್ಲಿ ನಡೀತಾ ಇದೆ. ಇದು 3ನೇ ವರ್ಷದ ಆವೃತ್ತಿಯಾಗಿದೆ. ಬೆಂಗಳೂರಿನ ಪ್ರಮುಖ ಸಾಂಸ್ಕೃತಿಕ ಉತ್ಸವವಾಗಿ ಪ್ರದರ್ಶನಗೊಳ್ತಾ ಇದೆ. ಇದು 12 ಬೇರೆ ಬೇರೆ ಪ್ರಕಾರಗಳು ಮತ್ತು 350ಕ್ಕೂ ಹೆಚ್ಚು ಕಾರ್ಯಕ್ರಮಗಳನ್ನು ಒಳಗೊಂಡಿದೆ. ಕರ್ನಾಟಕವನ್ನು ಕೇಂದ್ರವಾಗಿರಿಸಿಕೊಂಡು ನಡೀತಾ ಇರುವಂಥ ವಿಶೇಷ ಹಬ್ಬದ ಭಾಗವಾಗಿ ಈ ಕಾರ್ಯಕ್ರಮ ಪ್ರಸ್ತುತಗೊಳ್ತಾ ಇದೆ. ಅಬೌಟ್ ಟುಡೇಸ್ ಇವೆಂಟ್, ಕಾನೂರು ಹೆಗ್ಗಡತಿಯ ಸುಬ್ಬಮ್ಮ. ಸೃಜನಶೀಲ ಅಭಿವ್ಯಕ್ತಿಯುಳ್ಳ ಕೃತಿಯ ಓದಿನಿಂದ ಓದುಗನಲ್ಲಿ ಉಂಟಾದ ಸಂವೇದನೆಗೆ ರಂಗಭಾಷೆಯನ್ನು ಹೊಂದಿಸುವ ಪ್ರಯತ್ನದ ಫಲಶ್ರುತಿಯೇ ಈ ರಂಗಪ್ರಯೋಗ. ಈ ಏಕಪಾತ್ರ ರಂಗ ಪ್ರಸ್ತುತಿಯಲ್ಲಿ ರಾಧಾ ರಾಣಿಯವರು ಕುವೆಂಪು ಅವರ ಕಾನೂರು ಹೆಗ್ಗಡತಿ ಕಾದಂಬರಿಯ ಸುಬ್ಬಮ್ಮಳ ಪಾತ್ರದೊಂದಿಗೆ ಮುಖಾಮುಖಿಯಾಗುತ್ತಾ ಈ ಪ್ರಕ್ರಿಯೆಯಲ್ಲಿ ತೊಡಗಿಕೊಂಡಿದ್ದಾರೆ. ತಮ್ಮ ದೇಹ, ಧ್ವನಿ, ಭಾಷೆ, ಸತ್ವಗಳನ್ನು ಪಾತ್ರದ ಜೊತೆ ಅನುಸಂಧಾನಗೊಳಿಸುವುದರ ಮೂಲಕ ಪಾತ್ರ, ಭಾವ, ಅಭಿವ್ಯಕ್ತಿಯ ಹೊಸ ಆಯಾಮವನ್ನು ರಂಗದ ಮೇಲೆ ಹುಡುಕಲು ಪ್ರಯತ್ನಿಸಿದ್ದಾರೆ. An encounter with Subbamma from the novel ಕಾನೂರು ಹೆಗ್ಗಡತಿ. This theatrical experiment is an outcome of an effort to align stage language with the sensations evoked in the reader by a novel with creative expression. Radha Rani engages with this process in this one-woman performance by immersing herself in the character of Subbamma from Kuvempu's novel ಕಾನೂರು ಹೆಗ್ಗಡತಿ. By connecting her body, voice, language and essence with the character, she seeks to explore new emotional and expressive dimensions of the role on stage. Now about the artist, ವಿದುಷಿ ರಾಧಾರಾಣಿ BS. ರಾಧಾರಾಣಿ ಮೂಲತಃ ಉತ್ತರ ಕನ್ನಡದ ಸಿರಸಿಯವರು. ಮೈಸೂರು ವಿಶ್ವವಿದ್ಯಾಲಯದಿಂದ ಭರತನಾಟ್ಯದಲ್ಲಿ BA ಮತ್ತು MA ಪದವಿ ಹಾಗೂ ಮೈಸೂರು ರಂಗಾಯಣದಿಂದ ಅಭಿನಯದಲ್ಲಿ ಡಿಪ್ಲೊಮಾ ಪಡೆದಿದ್ದಾರೆ. ಅನೇಕ ನಾಟಕಗಳಲ್ಲಿ ಅಭಿನಯಿಸಿ ಮಕ್ಕಳಿಗೆ ರಂಗ ಮತ್ತು ನೃತ್ಯ ತರಬೇತಿ ನೀಡುತ್ತಿದ್ದಾರೆ. ಕಲಾನಿಧಿ ಮತ್ತು ಕನ್ನಡ ಅಭಿವೃದ್ಧಿ ರತ್ನ ಸೇರಿದಂತೆ ಹಲವು ಪ್ರಶಸ್ತಿಗಳನ್ನು ಪಡೆದಿರುವ ಇವರು ಭರತನಾಟ್ಯ ಹಾಗೂ ಅಭಿನಯ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ನಿಮ್ಮೆಲ್ಲರ ಚಪ್ಪಾಳೆಯ ಮೂಲಕ ರಾಧಾರಾಣಿ ಅವರಿಗೆ ಸ್ವಾಗತ. ರಾಧಾರಾಣಿ ಹೇಲ್ಸ್ ಫ್ರಮ್ ಸಿರ್ಸಿ, Uttara Kannada. She holds BA and MA degrees in Bharatanatyam from Mysore University and a diploma in acting from Rangayana, Mysore. She has performed in numerous plays and continues to train children in theatre and dance. A recipient of awards such as Kalanidhi and Kannada Vikasa Ratna, she serves as a teacher of Bharatanatyam and acting. ಇನ್ನೊಬ್ಬರು ಪ್ರಮುಖವಾಗಿ ಈ ನಾಟಕಕ್ಕೆ ಕೊಡುಗೆ ನೀಡ್ತಾ ಇರೋರು, ಬೆಳಕು ನಿರ್ವಹಣೆಯನ್ನು ಮಾಡ್ತಾ ಇರೋರು ಶ್ರೀನಿವಾಸ. ಇವರು ಇಂಜಿನಿಯರಿಂಗ್ ಪದವೀಧರರು. ನಾಗತಿಹಳ್ಳಿ ಟೆಂಟ್ ಸಿನಿಮಾ ಶಾಲೆಯಲ್ಲಿ ರಂಗ ತರಬೇತಿಯನ್ನು ಪಡಿತಾ ಇದ್ದಾರೆ. ಸಿನಿಮಾ, ನಾಟಕ, ಧಾರಾವಾಹಿಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಶ್ರೀನಿವಾಸ್ ಅವರಿಗೂ ಕೂಡ ಸ್ವಾಗತ. ಈಗ ನಿಮ್ಮ ಮುಂದೆ ನಾಟಕ ಕಾನೂರು ಹೆಗ್ಗಡತಿ ಸುಬ್ಬಮ್ಮ. ಧನ್ಯವಾದ. ಎಲ್ಲರಿಗೂ ನಮಸ್ಕಾರ. ಇಂದು ನಾವು ದೊಡ್ಡ ಕಾದಂಬರಿಯಾಗಿರುವಂತಹ ಕುವೆಂಪು ಅವರ ಮೊದಲನೇ ಕಾದಂಬರಿ ಕಾನೂರು ಸುಬ್ಬಮ್ಮ ಹೆಗ್ಗಡತಿ, ಇದರಲ್ಲಿ ಬರುವಂತಹ ಸುಬ್ಬಮ್ಮನ ಪಾತ್ರದ ಮುಖಾಮುಖಿ ಆಗ್ತಾ ಇದ್ದೇನೆ. ಒಂದು ಹೆಣ್ಣಾಗಿ ಅವಳ ಜೀವನ ಶೈಲಿಯಲ್ಲಿ ಬರುವಂತಹ ಏರುಪೇರುಗಳು ಯಾವ ರೀತಿಯಾಗಿ ಅವಳ ಮೇಲೆ ಪ್ರಭಾವ ಬೀರ್ತದೆ, ಅವಳು ಯಾವ ರೀತಿಯಾಗಿ ಬದಲಾಗ್ತಾ ಹೋಗ್ತಾಳೆ, ಅಥವಾ ಅವಳ ಮನಸ್ಸಿನಲ್ಲಿ ಏನೇನು ಅನ್ನಿಸಬಹುದು ಅನ್ನುವಂಥದ್ದನ್ನು ಕುವೆಂಪು ಅವರು ಬರೆದಿರುವ ನಿಟ್ಟಿನಲ್ಲಿ ಹೋಗ್ತಾ, ನಾನು ಸುಬ್ಬಮ್ಮನಾಗಿದ್ದರೆ ಆ ಸಂದರ್ಭದಲ್ಲಿ ಹೇಗೆ ಮುಖಾಮುಖಿ ಆಗ್ತಿದ್ಲು, ಅವಳು ನಾನೇ ಆಗಿದ್ದರೆ ಹೇಗಿರಬಹುದಿತ್ತು ಅನ್ನುವಂತಹ ಒಂದು ಪರಿಕಲ್ಪನೆ ಮೇಲೆ ನಾವು ಈ ಪ್ರಸ್ತುತಿಯನ್ನು ತಯಾರಿಸ್ಕೊಂಡಿದ್ದೇವೆ. ಯಾವುದೇ ರೀತಿಯ ಮ್ಯೂಸಿಕ್ಕನ್ನಾಗಲಿ ಇನ್ಸ್ಟ್ರೂಮೆಂಟ್ಸ್ ಆಗಲಿ ನಾವು ಬಳಸಿಲ್ಲ. ಕೇವಲ ನಟಿ ಮತ್ತು ಸಂಭಾಷಣೆ. ಕುವೆಂಪು ಅವರ
ಇಡೀ ಸಾಹಿತ್ಯದಲ್ಲಿ, ಇಡೀ ಕಾದಂಬರಿಯಲ್ಲಿ ಅವರು ಹೇಗೆ ಸುಬ್ಬಮ್ಮನನ್ನು ಎತ್ತಿ ಹಿಡಿತಾ ಹೋಗಿದ್ದಾರೆ, ಅವಳ ಆ ಪಾತ್ರದ ಜೊತೆಗೆ ಯಾವ ಯಾವ ಪಾತ್ರಗಳ ಮುಖಾಮುಖಿ ಆಗಿ ಹೋಗ್ತದೆ ಅನ್ನುವಂಥದ್ದನ್ನು ಸಣ್ಣ ಸಣ್ಣದಾಗಿ ತೋರಿಸ್ತಾ ಮುಖ್ಯವಾಗಿ ಸುಬ್ಬಮ್ಮನನ್ನು ನಿಮಗೆ ಪರಿಚಯ ಮಾಡಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಇಡೀ ನಾಟಕದ ತುಂಬ ಕೇವಲ ನನ್ನ ಒಬ್ಬಳದ್ದೇ ಮಾತು ಕೇಳಬೇಕು. ಬೇಸರ ಆಗುವುದಿಲ್ಲ ಅಂತ ಅಂದ್ಕೊಳ್ತೇನೆ. ಬೇಸರ ಆಗುವುದಿದ್ದರೂ ಸಹಿಸಿಕೊಂಡು ಕೊನೆಯಲ್ಲಿ ಬೈದು ಹೋಗಿ, ಮಧ್ಯದಲ್ಲಿ ಎದ್ದು ಹೋಗಬೇಡಿ. ನಿಮ್ಮ ಮೊಬೈಲ್ ಫೋನ್ಗಳನ್ನು ಸ್ವಿಚ್ ಆಫ್ ಮಾಡಿ. ಈಗ ನಿಮ್ಮ ಮುಂದೆ ಕಾನೂರು ಸುಬ್ಬಮ್ಮ ಹೆಗ್ಗಡತಿ ಸುಬ್ಬಿಯಾಗಿ ನಿಮ್ಮ ಮುಂದೆ ಪ್ರದರ್ಶನಗೊಳ್ತಾ ಇದೆ. ನಮಸ್ಕಾರ. ಕಾದಂಬರಿ ಅಂದರೆ ಕರತಲ ರಂಗಭೂಮಿ, ಅಂತೆ ಅಂಗೈ ಮೇಲಣ ನಾಟಕ ಶಾಲೆ. ಆದ್ದರಿಂದ ಕಾದಂಬರಿಯನ್ನು ಓದುವ ವಾಚಕರು ನಾಟಕವನ್ನು ನೋಡುವ ಪ್ರೇಕ್ಷಕರೂ ಆಗಬೇಕಾಗುತ್ತದೆ, ಅಥವಾ ನಾಟಕ ನೋಡುವ ಪ್ರೇಕ್ಷಕರು ಸಹೃದಯ ವಾಚಕರೂ ಆಗಬೇಕಾಗುತ್ತದೆ. ಕೃತಿ ರಚನೆಯಂತೆಯೇ ಕೃತಿಯ ರಸಸ್ವಾದನೆಯೂ ಒಂದು ಸೃಷ್ಟಿ ಕಾರ್ಯ. ಸೃಷ್ಟಿ ಕಾರ್ಯವಲ್ಲದ ಸರ್ವ ಕರ್ಮಗಳು ನೀರಸವಾಗುತ್ತವೆ. ಅಂತಹ ಕರ್ಮಗಳಿಂದ ನಮಗೊದಗುವುದು ಆನಂದವಲ್ಲ, ಬೇಸರ. ಆದ್ದರಿಂದ ಕಾದಂಬರಿಯನ್ನು ಓದುವವರ ಅಥವಾ ಪ್ರದರ್ಶನ ನೀಡುವವರ ಪ್ರತಿಭೆಯಲ್ಲಿ ಅದು ಮತ್ತೊಮ್ಮೆ ಸೃಷ್ಟಿಯಾಗಬೇಕಾಗುತ್ತದೆ, ಅಲ್ಲವೇ? ಈ ನನ್ನ ಮೊದಲ ಕಾದಂಬರಿಯನ್ನು ಓದುವವರಲ್ಲಿ ಅಥವಾ ಇದರ ಪಾತ್ರಾಭಿನಯವನ್ನು ನೋಡುವವರಲ್ಲಿ ನನ್ನದೊಂದು ವಿಜ್ಞಾಪನೆ: ಇದನ್ನು ಕತೆಯ ಕೋಲಾಹಲಕ್ಕಾಗಿ ಓದಬೇಡಿ ಅಥವಾ ನೋಡಬೇಡಿ. ಇದರಲ್ಲಿ ಮಲೆನಾಡಿನ ಎಷ್ಟೋ ಚಿತ್ರಗಳ ಒಂದು ಹನಿ ಅಷ್ಟೇ ಇದೆ. ಅದು ಕೂಡ ಒಂದೇ ಬಾರಿಗೆ ತಿಳಿಯದು. ತಿಳಿದು ತಿಳಿದು ಮತ್ತೆ ಮತ್ತೆ ಓದಿದಾಗ ಅಥವಾ ಕಾಣುತ್ತಾ ಇದ್ದಾಗ ಅದರ ತಿರುಳು ನಿಮಗೆ ತಿಳಿಯುತ್ತಾ ಹೋಗುತ್ತದೆ. ಈಗಿಲ್ಲಿ ನನ್ನಿಡೀ ಕಾದಂಬರಿಯ ಹೆಗ್ಗಡತಿ ಸುಬ್ಬಮ್ಮ, ಸುಬ್ಬಿ, ನಿಮ್ಮ ಮುಂದೆ ಅನಾವರಣಗೊಳ್ಳುತ್ತಿದ್ದಾಳೆ. ಅವಳ ಬಾಳು, ಬವಣೆ, ಬದುಕು, ಬಿರುಕುಗಳನ್ನು ಹಿಡಿಯಷ್ಟೇ ನಿಮಗೆ ನೀಡಲಾಗುತ್ತಿದೆ. ಮಲೆನಾಡ ಸಮುದ್ರದ ಒಂದು ಹನಿ ನನ್ನ ಕಾದಂಬರಿ, ಅದರೊಳಗಣ ಒಂದು ಖನಿ ಈ ಸುಬ್ಬಮ್ಮ.
ಆನೆ ಕಂಗಳ ಸಾಸಿರನೂರಂ ಆ ಆ ಆ ಹೂವಯ್ಯ ಹೂವಯ್ಯ ಹೂವಯ್ಯ. ಈಗ ಒಂದು ಹಿಂದೆ ಒಂದೆರಡು ಕಡೆ ದೇವರ ಕಾರ್ಯಕ್ಕೆ ಅಂತ ಹೋಗಿದ್ದೆ. ಅಲ್ಲಿ ಒಮ್ಮೆ ಚಿಕ್ಕ ಮಕ್ಕಳು ದೊಡ್ಡವರು ಎಲ್ಲರೂ ಹೂವಯ್ಯ ಹೂವಯ್ಯ ಹಾಗೆ, ಹೂವಯ್ಯ ಹೀಗೆ, ಹೂವಯ್ಯ ಹಾಗೆ ಮಾತಾಡ್ತಾರೆ, ಹೂವಯ್ಯ ಹೀಗೆ ಮಾತಾಡ್ತಾರೆ. ಅರೆ, ಹೂವಯ್ಯ ಅಂದ್ರೆ ಯಾರು? ಸ್ವಲ್ಪ ಕಾಲ ಕಳೆದ ಮೇಲೆ ಮತ್ತೊಂದು ದೇವರ ಕಾರ್ಯಕ್ಕೆ ಅಂತ ನಾನು ಹೋದಾಗ ಅಲ್ಲಿ ನಾನು ಹೂವಯ್ಯನ್ನ ಕಂಡೆ. ಹೂವಯ್ಯ, ಹೂವಯ್ಯನ ಬಗ್ಗೆ ಮಕ್ಕಳು ಯಾಕೆ ಮಾತಾಡ್ತಾರೆ? ಹೂವಯ್ಯನ ಬಗ್ಗೆ ಮುದುಕರು ಯಾಕೆ ಮಾತಾಡ್ತಾರೆ ಅಂತ ನಾನು ಸುಮಾರು ಸರಿ ಯೋಚನೆ ಮಾಡಿದ್ದೆ. ಆದ್ರೆ ಹೂವಯ್ಯನನ್ನ ಕಂಡಾಗ ಅವರೆಲ್ಲ ಯಾಕೆ ಮಾತಾಡ್ತಾರೆ ಅಂತ ತಿಳಿತು. ಅವರ ನಡೆ, ಅವರ ನುಡಿ, ಅವರ ಮಾತು, ಅವರು ಕುಂತ್ರೆ, ಅವರು ನಿಂತ್ರೆ ಅವರಲ್ಲಿದ್ದಂಥ ಆ ಗಾಂಭೀರ್ಯ, ಆ ಲಾಲಿತ್ಯ ಎಂಥವರನ್ನು ಮಾತಾಡಬೇಕು ಒಮ್ಮೆ ಅಂತ ಅನಿಸ್ತದೆ. ಹಾಗೆ ನೋಡ್ತಾ ಇದ್ರೆ ಅವ್ರನ್ನ ನೋಡ್ತಾನೇ ಇರಬೇಕು ಅನ್ನುವಂತಹ ಸ್ವಭಾವದವರು. ಚಂದದ ಹುಡುಗನನ್ನ ಕಂಡಾಗ ಎಲ್ಲ ಹುಡುಗಿಯರು ಏನನ್ನ ಭಾವಿಸ್ತಾರೋ, ಏನನ್ನ ಊಹಿಸ್ತಾರೋ, ಏನನ್ನ ಆಶಿಸ್ತಾರೋ ಅದೆಲ್ಲವನ್ನು ನಾನು ಕೂಡ ಮಾಡಿದೆ. ಹೂವಯ್ಯನನ್ನ ಮನಸ್ಸಿನಲ್ಲೇ ಕನಸು ಕಟ್ಟುತ್ತಾ ಅವರ ಇಡೀ ಆ ಕನಸನ್ನ ಗುಬ್ಬಚ್ಚಿಯ ಗೂಡಿನಂತೆ ಕಾಪಾಡಿಕೊಂಡೆ. ಹೂವಯ್ಯನಂಥದ್ದೇ ಒಬ್ಬ ಗಂಡು ನನ್ನ ಜೀವನದಲ್ಲಿ ಬಂದರೆ, ಅಥವಾ ಹೂವಯ್ಯನೇ ನನ್ನ ಜೀವನಕ್ಕೆ ಬಂದರೆ, ಬಡ ಚೋಪಡಿಯಲ್ಲಿ ಇರುವಂತಹ ನನಗೆ ಹೂವಯ್ಯನ ಕನಸು ಮಾತ್ರ ಸಾಧ್ಯ ಅಲ್ವೇ? ಕನಸು ಕಂಡೆ. ಕನಸು ಕಾಣ್ಲಿಕ್ಕೆ ದುಡ್ಡು ಕೊಡ್ಬೇಕಾ? ಇಲ್ಲ ಅಲ್ವಾ? ಕನಸನ್ನ ಕಂಡೆ. ಕನಸು ಕಾಣುತ್ತಾ ಕಾಣುತ್ತಾ ಕೂತಿದ್ದೆ. ಚಂದ್ರೇಗೌಡರು ನಿಮ್ಮ ಮನೆಗೆ ಹೆಣ್ಣು ಕೇಳಲಿಕ್ಕೆ ಬಂದಿದ್ದಾರೆ. ಕಂಡ ಕನಸು ಇಷ್ಟು ಬೇಗ, ಇಷ್ಟು ಹತ್ತಿರ. ಹೂವಯ್ಯನನ್ನ ಮತ್ತೆ ಮತ್ತೆ ನೆನೆದೆ. ಆ ಆ ಆ ಅಮ್ಮ ಬಂದು ಬೇಗ ತಯಾರಾಗೆ. ಒಮ್ಮೆ ಸಿಟ್ಟಾದಂತೆ ನೋಡಿ ಮನಸ್ಸಿನಲ್ಲೇ ಖುಷಿ ಪಟ್ಟೆ. ನಿಲುಕದೇ ಇದ್ದಂಥದ್ದೊಂದು ಬಾಗಿಲಿಗೆ ಬಂದರೆ ಯಾರು ತಾನೇ ಬೇಡ ಅಂತಾರೆ? ಚಂದದ ಸೀರೆ ಅಂತ ಅಮ್ಮ ಹೇಳಿದ್ರು ಕೂಡ ನಮ್ಮಲ್ಲಿದ್ದಂಥ ಚಂದದ ಸೀರೆ ಅಮ್ಮನ ಹರಿದ ಯಾವುದೋ ಹಳೆಯ ಅವಳ ಮದುವೆ ಕಾಲದ್ದು. ಅದನ್ನೇ ಉಟ್ಟು ತಯಾರಾಗಿ ನಿಂತೆ. ಕಂಡೆ, ಹೋದೆ, ಚಂದ್ರೇಗೌಡರನ್ನ ನೋಡಿದೆ. ನಾನು ಒಲ್ಲೆ.
ಕಂಡ ಕನಸು ಹೂವಾಗಿತ್ತು. ಎಷ್ಟು ಒಲ್ಲೆ ಅಂದರೂ ಕೂಡ ಅಮ್ಮ ಅಪ್ಪನ ಮಾತು ಒಂದು ಕ್ಷಣ ಬೇಸರಿಸಿಕೊಂಡರೂ ಬಹಳ ವ್ಯಸನವೇನು ಪಡಲಿಲ್ಲ. ಮಗನನ್ನು ಆಶಿಸಿದ್ದೆ, ಚಂದ್ರೇಗೌಡರ 3ನೇ ಮದುವೆ. ಒಪ್ಪಿದೆ. ಅಮ್ಮ ಹೇಳ್ತಿದ್ಲು, ಮದುವೆ ಆಗೆ ಇಲ್ಲಿ 1 ಹೊತ್ತು ತಿನ್ಲಿಕ್ಕೆ ಕೂಲಿ ಮಾಡಬೇಕು, ಮದುವೆ ಮಾಡ್ಕೊಂಡು ಹೋಗು, 3 ಹೊತ್ತು ನೆಮ್ಮದಿಯಾಗಿ ತಿಂತಿ. ಕೂಲಿ ಮಾಡುವುದನ್ನ ನೋಡಕ್ಕಾಗದೆ ಅಮ್ಮ ನನ್ನನ್ನ ಸಾಗ್ ಹಾಕ್ಬೇಕು ಅಂತಂತಿದ್ಲು. ಯೋಚಿಸಿದೆ, ಯಾವತ್ತೋ ಒಂದು ದಿನ ಯಾವುದೋ ಒಬ್ಬ ಬಡ ರೈತನ ಕೈ ಹಿಡಿದು ಹೋಗ್ಬೇಕಲ್ವೇ? ಅದಕ್ಕಿಂತ ಸಿಕ್ಕಿದ್ದೇ ಸರಿ ಅಂತ ಯೋಚಿಸಿ ಮನಸ್ಸಿಗೆ ನಿರಾಳ ಮಾಡಿಕೊಂಡು ಅವರನ್ನು ಕೈ ಹಿಡಿಯಲು ಒಪ್ಪಿದೆ. ಆ ಆ ಆ ಜೀವನವನದಲ್ಲಿ ಕವನ ಮಯೂರಂ ಕಲ್ಪನೆ ಕಂಗಳ ಸಾವಿರ ದೂರಂ ತೆರೆದು ಕುಣಿಯುವುದು ಆವೇಶದಲ್ಲಿ ತೆರೆದು ಕುಣಿಯುವುದು ಆವೇಶದಲ್ಲಿ ಆ ಆ ಆ ಜೀವನವನದಲ್ಲಿ ಕವನ ಮಯೂರಂ ಕಲ್ಪನೆ ಕಂಗಳ ಸಾಸಿರನೂರಂ ಆ ಆ ಗಂಡನ ಕೈ ಹಿಡಿದು ಚಂದ್ರೇಗೌಡರ 3ನೇ ಹೆಂಡತಿಯಾಗಿ ಅವರ ಮನೆಗೆ ತೆರಳಿದೆ. ಆ ಆ ಆ
ಚೋಪಡಿಯಲ್ಲಿದ್ದ ನನಗೆ ಆ ಮನೆಯ ಕಂಬಗಳು, ಅಲ್ಲಿದ್ದಂಥ ಪಾತ್ರೆಗಳು, ಅಲ್ಲಿದ್ದ ಆಳು ಕಾಳನ್ನು ಕಂಡು ಗಾಬರಿಯಾಗಿದೆ. ಕನಸಿನಲ್ಲಿ ಕಂಡಿರದ, ಕನಸಿನಲ್ಲಿ ಊಹಿಸದ ಇಂಥದ್ದೊಂದು ಮನೆಗೆ ನಾನು ಬರ್ತೇನೆ ಎಂದು ಭಾವಿಸಿಯೇ ಇರಲಿಲ್ಲ. ಹೆಣ್ಣು ಹೆಂಡತಿಯಾಗಿ ಮತ್ತೊಬ್ಬರ ಮನೆಗೆ ಹೋದಾಗ ಅಲ್ಲಿ ಬೆಳಗಲೇಬೇಕಲ್ವೇ? ಸಿರಿವಂತಿಕೆಯೇ ಕಂಡಿರದ ನನಗೆ ಚಂದ್ರೇಗೌಡರು ಮದುವೆಯಾಗಿ ನನ್ನನ್ನು ಇಲ್ಲಿ ಕರೆದುಕೊಂಡು ಬಂದರು. ಆದರೆ ಅವರು ಇಲ್ಲಿ ಇದ್ದಂಥವರು, ನಾನು ಇಲ್ಲಿ ಇದ್ದಂಥವಳು. ಅವರ ಮಾತು, ಅವರ ಸಂಸ್ಕೃತಿ, ಅವರ ಸಂಸ್ಕಾರ ಕಿಂಚಿತ್ತೂ ನನ್ನಲ್ಲಿರಲಿಲ್ಲ. ಮಾತಿನ ಒರಟುತನ, ಕೂರಲಿಕ್ಕೆ ನಿಲ್ಲಲಿಕ್ಕೆ ಬರದ ಅಸಂಸ್ಕಾರವನ್ನೇ ತುಂಬಿಕೊಂಡಿರುವ ನಾನು ಈಗ ಚಂದ್ರೇಗೌಡರ ಹೆಂಡತಿಯಾಗಿ ಇದ್ದೇನೆ. ಚಂದ್ರೇಗೌಡರ ಹೆಂಡತಿಯಾಗಿ ಬಂದೆ. ಅಲ್ಲಿಯ ಆ ವಾತಾವರಣ, ಆ ಆಳು ಕಾಳುಗಳನ್ನು ನೋಡಿದಾಗ ಇಂಥದ್ದೊಂದು ಬದುಕನ್ನು ನಾನು ಹೀಗೆಯೂ ಕಟ್ಟಿಕೊಳ್ಳಬಹುದಾ ಅಂತ ತಲೆಯಲ್ಲಿ ಯೋಚಿಸ್ತಾ ಇದ್ದಾಗ ನಾಯಿಯನ್ನ ತೆಗೆದುಕೊಂಡು ಹೋಗಿ ಸಿಂಹಾಸನದ ಮೇಲೆ ಕೂರಿಸಿದ ಹಾಗೆ ಆಗಿತ್ತು. ಮಾತನಾಡಲಿಕ್ಕೆ ಬಾರದ ಈ ಸುಬ್ಬಿ ಎಂದು ಸಾಬೂನಿನ ಮುಖವನ್ನು ಕಾಣದ ಸುಬ್ಬಿ ಮನೆಯಲ್ಲಿ ಇದ್ದ ಮಕ್ಕಳು ಗಂಡ ತಂದು ಕೊಟ್ಟಿದ್ದಂತಹ ಸಾಬೂನನ್ನು ಮುಟ್ಟಿದ್ದಕ್ಕಾಗಿ, ಏ ನನ್ನ ಸಾಬೂನ್ ಎಂತ ಕಿಡಿಯೋದ ನೀನು, ಇಷ್ಟರ ಮಟ್ಟಿಗೆ ಸುಬ್ಬಮ್ಮನ ದಬ್ಬಾಳಿಕೆ. ಎಂದು ಅನ್ನ ಬೇಡಿ ಬಂದ ಮನೆಗೆ ಯಾರನ್ನೂ ಹಸಿದ ಹೊಟ್ಟೆಯಲ್ಲಿ ಕಳಿಸಿದ ಮನೆತನ ಅದು. ಯಾರೋ ಒಬ್ಬಳು ಆಳು, ಅಮ್ಮ ಒಂದು ತುತ್ತು ರಾತ್ರಿಯ ಅನ್ನ ಉಳಿದಿದ್ರೆ ಕೊಡ್ತೀರಿ ಅಂತ ಬಂದಾಗ ಮನೆಯಲ್ಲಿದ್ದ ತಣ್ಣೆ ಅನ್ನವನ್ನ ಕೊಡ್ತಾ ಇದ್ರೆ, ಈ ಅನ್ನ ನೀನ್ ಯಾಕೆ ಕೊಡ್ತೀಯ ಅವಳಿಗೆ? ಮನೆಯಿಂದ ಒಂದು ಅಗಳು ಕೂಡ ಹೊರಗೆ ಹೋಗ್ಕೊಡು. ಕಂಡಿದ್ದಿ? ಇದೇನು ನಿನ್ನ ಅಪ್ಪನ ಮನೆ ಆಸ್ತಿ ಅಂತ ಮಾಡಿದ್ದೆ? ನನ್ನ ಅಪ್ಪನ ಮನೇಲಿ ಎಷ್ಟಿತ್ತು ಹೇಳಬೇಡ. ಇದು ನನ್ನ ಅಪ್ಪನ ಮನೆ ಆಸ್ತಿ ಅಂತ ಕೂಡ ನಾನು ಭಾವಿಸಿರ್ಲಿಲ್ಲ. ನನ್ನದೇ ಆಸ್ತಿ. ಇಷ್ಟರ ಮಟ್ಟಿಗಿನ ದಬ್ಬಾಳಿಕೆ, ಸಿರಿವಂತಿಗೆ, ಅಹಂಕಾರ, ಮದ ಎಲ್ಲವೂ ಸುಬ್ಬಮ್ಮನ ಮೈಯೊಳಗೆ ಕೂಡಿ ಹೋಗಿತ್ತು. ಎಂದೂ ಕಾಣದ, ಎಂದೂ ನೋಡದ ಆಹಾರ, ಅವಳ ಒಡವೆ, ಅವಳ ವಸ್ತ್ರ, ಅವಳ ದಿನಚರಿಯೇ ಬದಲಾಗಿ ಹೋಯಿತು. ಇಷ್ಟೂ ಸೂಕ್ಷ್ಮತೆಯನ್ನು ಬೆಳೆಸಿಕೊಳ್ಳದೆ ಕಂಡವರ ಮೇಲೆಲ್ಲ ದಬ್ಬಾಳಿಕೆ ಮಾಡುತ್ತಾ, ನಾನು ಹೇಳ್ದಾಗ ಆಗ್ಬೇಕು, ನಾನೇ ಹೇಳುತ್ತಿದ್ದ ಸುಬ್ಬಿ. ಎಲ್ಲರೂ ಅವಳನ್ನ ಸುಬ್ಬಿ 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 ಅಂತ ಕರೀತಿದ್ದವ್ರ ಬಾಯಲ್ಲಿ ಸುಬ್ಬಮ್ಮ ಹೆಗ್ಗಡತಿ ಅಂತ ಕರೆಸ್ಕೊಂಡು. ಮನುಷ್ಯನ ಅಹಂಕಾರ ಎಷ್ಟು ಎತ್ತರಕ್ಕೆ ಹೋಗ್ತದೆಯೋ
ಅಷ್ಟೇ ಪಾತಾಳಕ್ಕೆ ಬೀಳ್ತದೆ ಅನ್ನುವಂಥದ್ದು ಸತ್ಯ ನೋಡಿ. ಕುಣದೆ, ಕುಣಿದಾಡ್ದೆ, ಕುಣಿಸ್ದೆ, ನಂದೇ ಅಂತ ಭಾವಿಸ್ದೆ, ಯಾವತ್ತೂ ಅವರು ನಾನು ಎಲ್ಲಾದ್ರೂ ಹೋಗ್ಬೇಕು ಅಂದ್ರೆ ಎತ್ತಿನ ಗಾಡಿಯಲ್ಲಿ ಕರೆದುಕೊಂಡು ಹೋಗಿ ಬರ್ತಿದ್ದಂಥವ್ರು. ದಿನೇ ದಿನೇ ಅವರಿಗೆ ನನ್ನ ಮೇಲೆ ಅಸಹ್ಯ, ಅಸಮಾಧಾನ, ನಿರಾಶೆ ಎಲ್ಲವೂ ಹೆಚ್ಚಾಗ್ತಾ ಹೋಯ್ತು. ನನ್ನ ವಯಸ್ಸಿಗೂ ಅವರ ವಯಸ್ಸಿಗೂ ಬಹಳ ಅಂತರವಿತ್ತು. ಹಾಗಾಗಿ ನನಗೆ ಅವರ ಅರ್ಥ ಆಗ್ಲಿಲ್ವೋ, ಅಥವಾ ಬಡತನದಿಂದ ಒಮ್ಮೆಲೆ ಸಿರಿತನಕ್ಕೆ ಬಂದ ಕೂಡಲೇ ನಾನು ಹೀಗೆ ಆದ್ನು. ನಾನು ಹಾಕಿದ ಗೆರೆಯನ್ನು ಯಾರೂ ದಾಟ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ನಾನು ಭಾವಿಸಿದೆ. ತಪ್ಪು, ಹಾಗಾಗುವುದಿಲ್ಲ. ಹೀಗಿದ್ದ ಸುಬ್ಬಿ ಹೀಗಾಗ್ತಾ ಇದ್ದ ಹಾಗೆ ನನ್ನ ಮೇಲಿನ ಪ್ರೀತಿ ಕಳೆದು ಹೋಯ್ತು. ಅವರಿಗೆ ಬಹುಶಃ ಅನ್ಸಿರಬಹುದು, ಮೊದಲು ನನ್ನನ್ನು ಪ್ರೀತಿ ಮಾಡಲಿಕ್ಕೆ ಇದೂ ಕೂಡ ಕಾರಣ ಆಗಿರಬಹುದು. ನಾನು ಇಷ್ಟು ದೊಡ್ಡವನು, ಇವಳು ಚಿಕ್ಕವಳು, ಎಲ್ಲಿ ನಾನು ಎರಡು ಮಾತು ಜಾಸ್ತಿ ಆಡಿದರೆ ಬೇಸರಗೊಂಡು ಹೋಗಿಬಿಡ್ತಾಳೇನೋ ಅನ್ಸಿರಬಹುದು. ಹಾಗಾಗಿ ನನ್ನನ್ನು ಕಾಪಾಡ್ಕೊಂಡಿದ್ರು ಕಾಣುತ್ತೆ. ದಿನೇ ದಿನೇ ಅವರಿಗೆ ನನ್ನ ಮೇಲೆ ಅನುಮಾನ ಶುರುವಾಯಿತು. ನಾನು ಮನೆಯವರ ಎಲ್ಲರ ಮೇಲೂ ದಬ್ಬಾಳಿಕೆ ಮಾಡಿರಬಹುದು, ಆದರೆ ಯಾವತ್ತೂ ಯಾರ ಮೇಲೂ ಪ್ರೀತಿಯ ಕಾಳಜಿ ಇಂತಿಷ್ಟು ಕಡಿಮೆ ಮಾಡಿಕೊಂಡಿರಲಿಲ್ಲ. ಒಂದು ದಿನ ಚಂದದ ಅಡಿಗೆ ಮಾಡಿ ಅವರು ಬರುವ ಹೊತ್ತಿಗೆ ತಟ್ಟೆ ಹಾಕಿ ಬಡಿಸಿದೆ. ಇದಕ್ಕೆ ಮೊದಲು ಅವರು ಹೇಗಿದ್ದರು ಎಂಬ ಒಂದು ಸಣ್ಣ ವಿಷಯವನ್ನ ಹೇಳ. ದೈತ್ಯಾಕಾರದ ದೇಹ. ಅವರು ಜಗಲಿಗೆ ಬಂದ್ರು ಅಂತ ಅಂದ ಕೂಡಲೇ ಹಿಂದಗಡೆ ಇತ್ತಲಲ್ಲಿದ್ದ ನಾಯಿ ಮರಿಗಳು ಕೂಡ ಸುಮ್ಮನಿರ್ತಿದ್ವು. ಉಗ್ರ ನರಸಿಂಹ ಅವತಾರದಲ್ಲಿರ್ತಿದ್ರು ಅವರು. ಹೇಗಾದರೂ ಏನಾದರೂ ಒಂದು ಮಾತಾಡಿದ್ರೆ ಸಾಕು, ಪ್ರೀತಿಯಿಂದ ಸುಬ್ಬಿ ಅಂದ್ರೆ ಸಾಕು ಅಂತ ಕಾಯುವ ಪರಿಸ್ಥಿತಿ ಬಂತು. ಪ್ರೀತಿಯಿಂದ ಊಟ ಬಡಿಸಿದ್ರೆ ಯಾರ ಮಾತು ಕೇಳ್ದೆ, ಹಡಬ್ಬೆ ರಂಡೆ ಮಿಂಡಗಾರನ ಮಾತು ಕೇಳ್ಕೊಂಡು ನನ್ನ ಊಟಕ್ಕೆ ವಿಷ ಹಾಕ್ತಿ. ಹಾಗೇನಿಲ್ಲ, ದಿನ ಮಾಡಿದ ಹಾಗೆ ಉಪ್ಪು ಖಾರ ಹುಳಿ ಹಾಕಿ ಅಡಿಗೆ ಮಾಡಿದ್ದೀನಿ. ನಾನು ಸಹಜ ಸಿಟ್ಟಿನಿಂದ ಹೇಳಿದೆ. ಆದ್ರೆ ಅವರ ಆ ಕೋಪ, ಆ ಅವತಾರ, ಅವರು ಮಾಡಿದ ಧ್ವನಿ, ಅರೇ ಹಡಬ್ಬೆ ನಾಯಿ, ಸತ್ತೆ ಎಂದು ತಿಳಿದೆ. ಕೊಂದೇ ಬಿಡ್ತಾರೆ. ಹೀಗೆ ಉಣಬಡಿಸಿದರೂ ಅವರಿಗೆ ಅನುಮಾನ ಶುರುವಾಯಿತು. ಹಿತ್ತಲಿಗೆ ಹೋಗಿ ದನಕ್ಕೆ ಹುಲ್ಲು ಹಾಕಿ ಬಂದಾಗ ಒಂದು ಹುಲ್ಲು ಕಡ್ಡಿ ಬೆನ್ನ ಮೇಲಿದ್ರೆ, ಎಲ್ಲಿ ಹೋಗಿದ್ದೆ, ಯಾರ ಹತ್ರ ಮಲಗ್ ಬಂದೆ, ಎಂತದು, ನಾನು ಇದು ಅದಕ್ಕೂ ಹೋಗ್ಬಾರ್ದ?
ಬೇಸರ ಮಾಡುತ್ತಿದ್ದೆ. ಕೂತೆ. ಎಷ್ಟೋ ಬಾರಿ ಒಬ್ಬಳೆ ಕೂತು ಅತ್ತೆ. ಕುಂತರೆ ಅನುಮಾನ, ನಿಂತರೆ ಅನುಮಾನ. ಎಲ್ಲವನ್ನೂ ಸಹಿಸಿದೆ. ಹೆಣ್ಣಾಗಿ ಮತ್ತೊಬ್ಬರ ಮನೆಗೆ ಹೋದಾಗ ಅಲ್ಲಿದ್ದನ್ನೆಲ್ಲ ಸಹಿಸ್ಕೋಬೇಕು ಮಗ ಅಂತ ಅಮ್ಮ ಹೇಳಿದ ಮಾತು ನೆನಪು ಬಂದಾಗಲೆಲ್ಲ ಸಹಿಸುತ್ತಿದ್ದೆ. ಆದರೆ ಶುರುವಲ್ಲಿ ಬಂದ ಸುಬ್ಬಮ್ಮನಾಗಿಯೇ ಇದ್ದಿದ್ದರೆ ಇವರ ಕೈಯನ್ನು ಹಿಡಿದು ಹಿಂದೆ ತಿರುಪಿ ಇಡುತ್ತಿದ್ದೆ. ಇವರೇ ನನ್ನ ಮೇಲೆ ಅನುಮಾನ ಪಟ್ಟಾಗ ನಾನು ಅವರ ಕೈ ಹೇಗೆ ತಿರುಪಲಿ? ಸುಮ್ಮನಾದೆ, ಸಹಿಸಿದೆ. ಇವೆಲ್ಲವನ್ನೂ ಸಹಿಸಿದೆ. ನಾನು ಸಹಿಸಲಾಗದ, ಪ್ರತಿಭಟನೆಗೆ ಒಳಪಡಿಸಿದ ವಿಷಯ ಯಾವುದು ಅಂದ್ರೆ ಆ ಗಂಗಿಯನ್ನ ಮಾತಾಡಿದಾಗಲಿ, ಅವಳನ್ನ ನೋಡಿದಾಗಲಿ ಯಾವತ್ತೂ ನಾನು ಅವರ ಮೇಲೆ ಅನುಮಾನ ಪಡಲಿಲ್ಲ ಅಥವಾ ಬೇಸರಿಸಿಕೊಳ್ಳಲಿಲ್ಲ. ನನ್ನನ್ನು ಕೆಳಗಿಳಿಸಿ ಅವಳಿಗೆ ನನ್ನ ಒಡವೆ, ನನ್ನ ಸೀರೆ ಇವೆಲ್ಲವನ್ನು ಕೊಡ್ತಾ ಇರ್ಬೇಕಾದ್ರೆ ಹೇಗೆ ಸಹಿಸಲಿ? ಪ್ರತಿಭಟಿಸಿದೆ, ಧ್ವನಿ ಏರಿಸಿದೆ, ಅವರ ಜೊತೆ ವಾದ ಮಾಡಿದೆ. ಒಂದು ದಿನ ಮಾತಿಗೆ ಮಾತು ಬೆಳೆದು ಪಿಟಾರಿಯ ಚಾವಿಯನ್ನು ಕೊಡು. ನಾನು ಕೊಡುವುದಿಲ್ಲ. ಕೊಡದಿದ್ರೆ ಕೊಂದು ಹಾಕ್ತೀನಿ. ಪರವಾಗಿಲ್ಲ, ನಾ ಕೊಡುವುದಿಲ್ಲ. ಇಲ್ಲಿಗೆ ನಿಲ್ಲಿಸ್ತಾರೆ ಅಂತ ಅನ್ಕೊಂಡಿದ್ದೆ, ಆದ್ರೆ ನಿಲ್ಲಿಸ್ಲಿಲ್ಲ. ಇನ್ನೇನು ಸತ್ತೇ ಎಂದು ತಿಳಿದೆ ಕತ್ತಿಯನ್ನ ಹಿಡಿದು ಅಲಾ ನಿನ್ನ ಗುದ್ದಿದರು, ಹೊಡೆದರು, ಒದ್ರು. ಸೊಂಟಕ್ಕಿದ್ದ ಪಿಟಾರಿಯ ಚಾವಿಯನ್ನ ಕಿತ್ಕೊಳ್ಳಿಕ್ಕೆ ಸುಮಾರು ಪ್ರಯತ್ನ ಪಟ್ಟರು. ಇಲ್ಲ, ನಾನು ಕೊಡೋದಿಲ್ಲ, ಇಷ್ಟೆಲ್ಲ ಕೂಗಿದೆ. ಧೋ ಧೋ ಅಂತ ಮಳೆ. ಅಂಗಳದಲ್ಲಿ ಹಲವಾರು ಆಳು ಕಾಲು ಮೆಟ್ಟುಗತ್ತಿಯನ್ನ ಹಾಕಿ ಅಡಿಕೆ ಸುಲಿತಿದ್ದಾರೆ. ಅವರಿಗೆ ಒಳಗಿನಿಂದ ಮಾತಾಡುತ್ತಿದ್ದ ಮಾತು ಮಾತ್ರ ಕೇಳಿಸ್ತಿತ್ತು. ಅಲ್ಲಿ ಹೇಳ್ತಾರೆ, ಈ ಸುಬ್ಬಮ್ಮ ಸರಿ ಇದ್ದಿದ್ರೆ ಹೀಗೆಲ್ಲ ಯಾಕಾಗ್ತಿತ್ತು ಅಂತ ಆ ಗಂಗಿ ಹೇಳುವ ಮಾತು. ಅಷ್ಟೊತ್ತಿಗೆ ಸೆರೆಗಾರರು, ಹಾಗ್ಯಾಕಂತಿ, ಚಂದ್ರೇಗೌಡರ ತಲೆ ಸರಿ ಇದ್ದಿದ್ರೆ ಅವ್ರ ಜೀವನ ಸರಿ ಇರ್ತಿರ್ಲಿಲ್ಲ ಅನ್ನುವ ಅವರ ಮಾತು. ಆಡುವ ಮಾತಿಗೇನು ದುಡ್ಡು ಕೊಡ್ಬೇಕೆ? ಅವರ ಕಲ್ಪನೆಗೆ ಬಂದ ಹಾಗೆ, ಅವರ ಕಣ್ಣಿಗೆ ಕಂಡ ಹಾಗೆ ಒಂದೊಂದು ಕಥೆಯನ್ನ ಅವರವರ ಒಬ್ಬೊಬ್ಬರ ಬಾಯಲ್ಲಿ ಒಂದೊಂದು ರೀತಿಯ ಕಥೆಯಾಗಿ ಹರಡ್ತಾ ಹೋಯಿತು. ಅವರಿಂದ ಹೊಡೆತ ತಿಂದು ಸಾಯ್ತೇನೆ ಎಂದು ಭಾವಿಸಿ ಪಿಟಾರಿಯ ಚಾವಿಯನ್ನು ಹಿಡಿದುಕೊಂಡು ಓಡಿ ಹೋಗಿ ಒಂದು ದೊಡ್ಡ ಮರದ ಅಡಿಯಲ್ಲಿ ಕೂತು ಎಲ್ಲರೂ ದೂರ ಸರಿದರು ಎಂದಾದ ಮೇಲೆ ಆ ದೊಡ್ಡ ಮರದ ಬಳಿಯಲ್ಲಿ ನಿಟ್ಟುಸಿರು ಬಿಟ್ಟು ನಿಂತೆ. ಮರದ ಮೇಲಿಂದ ಯಾರೋ ಕೆಮ್ಮಿದ ಹಾಗೆ ಆಯಿತು. ದೆವ್ವ ಬಂದಿರಬಹುದು ಎಂದು ಹೆದರಿದೆ. ಯಾರದು ಅಂತ ಕೇಳಿದ ಕೂಡಲೇ ಆ ಧ್ವನಿ ಪುಟ್ಟಣ್ಣನದಾಗಿತ್ತು. ನಿಟ್ಟುಸಿರು ಬಿಟ್ಟು, ಪುಟ್ಟಣ್ಣ, ನಾನು ಸುಬ್ಬಮ್ಮ ಬಂದಿದ್ದೀನಿ, ನೋಡಪ್ಪ, ನನ್ನ ಬದುಕು ಇಲ್ಲಿಗೆ ಬಂದು ನಿಂತಿದೆ ಎಂದು ಗೋಗರದೆ. ಪುಟ್ಟಣ್ಣನ ಸಹಾಯದಿಂದ
ಹೂವಯ್ಯನ ಮನೆ ತಲುಪಿದೆ. ರಾತ್ರಿಯೆಲ್ಲ ಯೋಚಿಸಿ ಕೂತು ಏನೇ ಮಾಡಿದರೂ ಕೂಡ ಮರುಳಿ ಕಾನೂನಿನತ್ತ ಹೋಗಲು ಮನಸ್ಸಾಗಲಿಲ್ಲ. ಹೂವಯ್ಯ ಪುಟ್ಟಣ್ಣನ ಜೊತೆ ಮಾಡಿ ನನ್ನನ್ನು ತವರಿನ ಕಡೆ ಕಳಿಸಿದರು. ಸೆರೆಗಾರರು ನಾನು ಕರ್ಕೊಂಡು ಹೋಗ್ತೇನೆ. ಹೂವಯ್ಯನಿಗೆ ತಿಳಿದಿತ್ತು, ಅವರ ಮೇಲೆ ನಂಬಿಕೆ ಇರಲಿಲ್ಲ. ಪುಟ್ಟಣ್ಣನ ಜೊತೆಗೆ ಬರ್ತಾನೆ. ಪುಟ್ಟಣ್ಣ ಸೆರೆಗಾರರ ಜೊತೆಗೆ ನಾನು ಉಟ್ಟ ಬಟ್ಟೆ ತೊಟ್ಟ ನಡಿಗೆಯಲ್ಲಿ ಮತ್ತೆ ನಾನು ತವರಿನತ್ತ ಹೆಜ್ಜೆ ಹಾಕಿದೆ. ಒಮ್ಮೆ ಮದುವೆಯಾಗಿ ಹೋದ ಹೆಣ್ಣು ಮತ್ತೆ ತವರಿಗೆ ಬಂದು ಸೇರಿದಾಗ ಯಾರ್ಯಾರೆಲ್ಲ ಅಕ್ಕಪಕ್ಕದವರು, ಎದುರುಗಿದ್ದವರು, ಸ್ವಂತ ಸಂಬಂಧಿಗಳು ಹೇಗೆ ಮಾತಾಡ್ತಾರೆ. ಅಪ್ಪ ಅಮ್ಮ ಸುಮಾರು ಸುಮಾರು ತಿಳಿಸಿದರು. ಸುಬ್ಬಿ, ಇಲ್ಲಿ ತಿನ್ಲಿಕ್ಕೂ ಕಷ್ಟ, ಹೋಗೆ. ಹೋಗಿ ಮನೆಗೆ ಹೋದವಳು 7-8 ದಿನಗಳ ಕಾಲ ಕೋಣೆಯಲ್ಲೇ ಕೂತು ಕಾಲ ಕಳೆದೆ. ಏನೇನೆಲ್ಲ ಕನಸು ಕಂಡಿದ್ದೆ. ಆಕಾಶದೆತ್ತರಕ್ಕೆ, ಆದರೆ ಆಕಾಶದಲ್ಲಿ ಅರಳಿದ ಕಮಲ ಒಮ್ಮೆಲೆ ಇಷ್ಟು ಬೇಗ ಹೀಗೆ ಭೂಮಿಯಲ್ಲಿರುವ ಕೆಸರಿಗೆ ಬಂದು ಬೀಳ್ತದೆ ಎಂದು ಭಾವಿಸಿಯೇ ಇರಲಿಲ್ಲ. ಬಿದ್ದೆ. ಎಷ್ಟು ನೊಂದರು, ಎಷ್ಟು ಬೇಸರಿಸಿಕೊಂಡರೂ ಅಪ್ಪನ ಮನೆಯಲ್ಲಿ ಕೂತು ತಿನ್ಲಿಕ್ಕಾಗುವುದಿಲ್ಲ ನೋಡಿ. ಆರೇಳು ದಿನ ಕಳೆದ ಮೇಲೆ ಸುಬ್ಬಮ್ಮ ಹೆಗ್ಗಡತಿಯಾಗಿದ್ದವಳು ಸುಬ್ಬಿಯಾಗಿ ಮರಳಿ ಕೆಲಸಕ್ಕೆ ತೊಡಗಿದೆ. ಒಂದು ಕತ್ತಿ, ಒಂದು ಪೊರಕೆ, ಎರಡನ್ನೂ ಹಿಡಿದು ಹೋಗುತ್ತಿದ್ದೆ. ಕೆಲಸಕ್ಕೆ ಹೋದಾಗ ಕೆಲವು ದಿನ ಬಹಳ ಆರಾಮವಾಗಿತ್ತು. ಪ್ರತಿದಿನ ಕೆಲಸ ಮಾಡಿ ಬಂದು ದುಡಿದು ತಿಂತಿದ್ದೆ. ಒಂದು ದಿನ ಕೆಲಸ ಮುಗಿಸಿ ಬರುವಷ್ಟರಲ್ಲಿ ಸೆರೆಗಾರರು ಬಂದು ನಿಂತಿದ್ರು. ಅವರನ್ನು ನೋಡಿ ಹಲ್ಲು ಕಚ್ಚಿ ಹಿಡಿದು, ಹೇಗಿದ್ದೀಯಮ್ಮ ಅಂತ ಅವ್ರು ಕೇಳಿದ್ರು. ಹೀಗಿದ್ದೇನೆ, ಸತ್ತಿಲ್ಲ ಎಂದು ಉತ್ತರಿಸಿ ಒಳಗೆ ಹೋದೆ. ಅಮ್ಮ ಬಂದು ಸಮಾಧಾನಿಸಿ ಹೇಳಿದ್ಲು, ಹೋಗೆ ಸುಬ್ಬಿ, ಹೋಗೆ, ಕರೀಲಿಕ್ಕೆ ಬಂದಿದ್ದಾರೆ, ಹೋಗೆ. ಎಷ್ಟು ಗೋಗರ್ದೆ, ಕೇಳಲಿಲ್ಲ. ಅಪ್ಪನ ಜೊತೆಯಾಗಿ ಕಾನೂರಿಗೆ ಹೋದೆ. ಆದರೆ ಅಲ್ಲಿ ನಡೆದದ್ದೇ ಬೇರೆಯಾಗಿತ್ತು. ಮತ್ತೆ ಆ ದುಃಖದ
ಬುತ್ತಿಯನ್ನು ಹೊತ್ತು ತವರಿಗೆ ಬಂದು ಸೇರಿದೆ. ನನ್ನ ಗಂಡ ಪ್ರತಿ ಬಾರಿ ಬೈಯುವಾಗ ನೀನೊಂದು ಬಂಜೆ, ನೀನು ಬಂಜೆ, ನೀನು ಬಂಜೆ ಅಂತ ಅವ್ರು ಹೇಳ್ತಿದ್ದ ಮಾತು ನನ್ನ ಮನಸ್ಸಿನ ಆಳಕ್ಕೆ ಬೇರೂರಿ ಬಿಟ್ಟಿತ್ತು. ತವರಿನಲ್ಲಿ ಕೆಲಸಕ್ಕೆ ಹೋದಾಗ ಭತ್ತದ ಪೈರು ಹೇಗೆ ದಿನೇ ದಿನೇ ಚಿಗುರೊಡೆಯುತ್ತಿದೆ, ಆ ಚಿಗುರೊಡೆಯುವುದನ್ನು ನೋಡಿದಾಗ ಏನೂ ಇಲ್ಲದ ಗಟ್ಟಿ ನೆಲಕ್ಕೆ ನೀರು ಹಾಕಿ ಸ್ವಲ್ಪ ಗೊಬ್ಬರ ಹಾಕಿ ಬೀಜಗಳನ್ನು ಬಿತ್ತನೆ ಮಾಡಿದರೆ ಮೊಳಕೆ ಒಡೆಯುತ್ತದೆ. ಆದರೆ ಆದರೆ ನನ್ನ ಗರ್ಭದಲ್ಲಿ ಮತ್ತೊಂದು ಜೀವಕ್ಕೆ ಜೀವ ಕೊಡುವ ಅವಕಾಶವೇ ಇಲ್ಲವೇ ಎಂದು ಎಷ್ಟೋ ಬಾರಿ ನೋಯುತ್ತಿದ್ದೆ, ನೋವನ್ನು ಅನುಭವಿಸುತ್ತಿದ್ದೆ. ಪ್ರತಿದಿನ ಆ ಚಿಗುರಿನ ಬೆಳವಣಿಗೆ ನೋಡಿದಾಗ ನನ್ನಲ್ಲಿಯೂ ಇಂಥದ್ದೊಂದು ಚಿಗುರಿದ್ದರೆ ಬಹುಶಃ ನನ್ನ ಜೀವನ ಹೀಗೆ ಆಗ್ತಿರ್ಲಿಲ್ವೇನೋ ಅಂತ ಭಾವಿಸ್ತಿದ್ದೆ. ಅಕ್ಕಪಕ್ಕದ ಮನೆಯವರು ಗಾಡಿಯಿಂದ ಕೆಳಗಿಳಿಯದ ಸುಬ್ಬಮ್ಮನವರು ಈಗ ಗದ್ದೆ ಕೆಲ್ಸಕ್ಕೆ ಬಂದಿದ್ದಾರೆ ಅಂತ ಬೇರೆಯವರು ಆಡ್ತಿದ್ದ ಮಾತು. ದಿನೇ ದಿನೇ ಈ ಮಾತುಗಳು ಹೆಚ್ಚಾಗ್ತಾ ಹೋಯ್ತು. ಕಷ್ಟವಾಯ್ತು. ಗಂಡನ ಮನೆಯಲ್ಲಿ ಗಂಡನ ಹತ್ರ ಬಯಸ್ಕೊಂಡಾದ್ರೂ ಇರಬಹುದು, ಈ ಮಾತು ಕೇಳಲಿಕ್ಕೆ ಆಗುದಿಲ್ಲ ಅಂತ ಭಾವಿಸಿದೆ. ಪ್ರತಿಯೊಬ್ರು ನೀನು ಆವಾಗ ಅಲ್ಲಿಂದ ಬಂದಾಗ ನಿನ್ನ ಗಂಡನೇ ಬಿಡ್ತಿದ್ದ ಅಲ್ವಾ, ಮತ್ತೆ ಈಗ ನಿನ್ನ ಕರ್ಕೊಂಡು ಹೋಗ್ಲಿಕ್ಕೆ ಬರುವುದಿಲ್ವಾ? ಹೀಗೆ ಹೀಗೆ ಪ್ರತಿ ಬಾರಿ ಪ್ರತಿಯೊಬ್ಬರು ಹೇಗೂ ಗಂಡನನ್ನ ಬಿಟ್ಟು ಬಂದಿದ್ದಿ, ಸಂಜೆ ಹಿತ್ತಲ ಕಡೆ ಬರ್ತೀಯೇನು? ಹೆಣ್ಣೊಬ್ಬಳು ಒಂಟಿಯಾಗಿದ್ದಾಳೆ ಅಂದ ಕೂಡಲೇ ಅವಳನ್ನ ಹೇಗ್ ಬೇಕಾದ್ರೂ ಬಳಸ್ಕೋಬಹುದು ಅನ್ನುವಂಥ ಆಲೋಚನೆ ತಪ್ಪಲ್ಲ. ಈ ನೋವನ್ನ ಸಹಿಸಕ್ಕಾಗದೆ ತವರಿಗಿಂತ ಗಂಡನ ಮನೆಯೇ ಲೇಸು ಅಂತ ಭಾವಿಸಿ ತವರಿನಿಂದ ನಾನು ಗಂಡನ ಮನೆ ಕಡೆಯತ್ತ ಹೋದೆ. ಅಂದು ನಾನು ಇವರನ್ನು ಮದುವೆಯಾಗಿ ಬಂದಾಗ ಮನೆಯ ತುಂಬ ಆಳು ಕಾಳು, ಚೊಕ್ಕವಾಗಿದ್ದ ಅಂಗಳದ ತುದಿಯಲ್ಲಿ ಅಡಿಕೆ, ಏನೂ ಕಾಣಲಿಲ್ಲ. ಬಿರುಕು ಬಿಟ್ಟ ಕಂಬಗಳು, ಎಲ್ಲಿ ಬೇಕೋ ಅಲ್ಲಿ ಕಸ,
ಒಂದಿಷ್ಟೂ ಚೊಕ್ಕ ಮಾಡದಂಥ ಮನೆ ಪಾಳು ಬಿದ್ದು ಹೋಗಿತ್ತು. ಅದನ್ನು ನೋಡಿ ಬೇಸರಿಸಿಕೊಂಡೆ. ಹೇಗೆ ಹೀಗೆ ಹೇಗೆ ಎಂದು ಪ್ರಶ್ನಿಸಿಕೊಂಡೆ. ನಮ್ಮ ಕೋಣೆಯತ್ತ ಒಮ್ಮೆ ಇಣುಕಿ ನೋಡಿದೆ. ಹಾಸಿಗೆ ಹಿಡಿದಿದ್ದ ನನ್ನ ಗಂಡನಿಗೆ ಶುಶ್ರೂಷೆ ಮಾಡುತ್ತಿದ್ದವಳು ಆ ಗಂಗಿ. ಅವಳನ್ನು ಕಂಡು ಒಮ್ಮೆ ಹಲ್ಲು ಕಚ್ಚಿ ಹಿಡಿದೆ. ಅವಳು ನನ್ನನ್ನು ನೋಡಿ ಹಿಂದೆ ಸರಿದು ನಿಂತಳು. ಸಣ್ಣ ಸೂರ್ಯನ ಕಿರಣ ಅವರ ಮೇಲೆ ಬೀಳುವುದನ್ನು ಕಂಡು ನನ್ನ ಗಂಡನೇ ಇವರೇ ಎಂದು ನೋಡಿದೆ. ಪಕ್ಕದಲ್ಲಿದ್ದ ಒಂದು ಚಿರಿಗೆ ಶಬ್ದ ಆಗಿದ್ದು ಕಂಡು, ಯಾರು? ಯಾರು ಬಂದಿದ್ದು ನೋಡು. ನನಗೆ ಸಂತೋಷವಾಯಿತು. ಉಗ್ರ ನರಸಿಂಹನ ಹಾಗೆ ಯಾರದು ಅನ್ನುತ್ತಿದ್ದ ಅವರ ಧ್ವನಿ ಈಗ ಇಲಿಯ ಹಾಗೆ ಆಗಿ ಹೋಗಿತ್ತು. ಇನ್ನ ನನಗೆ ಬೈಗುಳ ಹೊಡೆತ ಎರಡೂ ಇಲ್ಲ ಎಂದು ಸಂತೋಷಿಸಿದೆ. ಅವರು ಯಾರು ಅಂದ ಮಾತಿನಲ್ಲಿ ಅವರ ಸೊರಗಿದ ಧ್ವನಿ, ಅವರ ತಪ್ಪಿನ ಅರಿವು, ನಾನಿನ್ನೇನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಭಾವ ಅವರ ಧ್ವನಿಯಲ್ಲಿ ಎದ್ದು ಕಾಣಿಸುತ್ತಿತ್ತು. ಪಶ್ಚಾತ್ತಾಪದ ಧ್ವನಿಯಲ್ಲಿ ಯಾರು ಅಂತ ಕೇಳಿದ್ರು. ನಾನಷ್ಟೆಲ್ಲ ಸಂತೋಷಪಟ್ಟು ಒಮ್ಮೆ ಅವರ ಧ್ವನಿಗೂ ಬೇಸರಿಸಿಕೊಂಡು, ನಾನು ಬಂದಿದ್ದೇನೆ. ಪಾಪ, ಅಂತೂ ಬಂದ್ಯಾ, ಬಾ ಅಂತ ಹೇಳಿದ್ರು. ಅವರು ಬಾ ಅಂತ ಹೇಳುವುದನ್ನೇ ಕಾಯುತ್ತಿದ್ದೆ. ಹೋದೆ. ಅವರನ್ನು ಕಂಡೆ. ಒಮ್ಮೆ ಅಲ್ಲಿದ್ದ ಗಂಗೆಯನ್ನು ನೋಡಿದ ಕೂಡಲೇ ಅವಳು ಹೋದಳು. ಹುಲಿಯಂತೆ ಇದ್ದ ಇವರು ಇಲಿಯಂತೆ ಆಗಿ ಹೋಗಿದ್ದಾರೆ. ಅವರನ್ನು ಕಂಡು ಒಮ್ಮೆ ಅಪ್ಪಿಕೊಂಡೆ. ಅವರ ಕಣ್ಣಿನಲ್ಲಿ ನೀರು. ಬೇಸರಿಸಿಕೊಳ್ಳಬೇಡಿ, ಸಂತೈಸಿದೆ. ನಾನಿರ್ತೇನೆ ನಿಮ್ಮ ಜೊತೆ, ಧೈರ್ಯ ಕೊಟ್ಟೆ. ಅವರಿಗೆ ಶುಶ್ರೂಷೆ ಮಾಡಿದೆ. ಈಗ ಅವರು ನನ್ನ ಹತ್ರ ಹೇಳ್ತಿದ್ರು, ಸುಬ್ಬಿ, ನಾನು ಆರಾಮ ಆದ್ಮೇಲೆ ಆ ಕೆರೆ ದಂಡೆಯಲ್ಲಿ ಸ್ವಲ್ಪ ಜಾಗ ಇದೆಯಲ್ಲ, ಅಲ್ಲಿ ಹೋಗಿ ನಾವೊಂದು ಗುಡಿಸಲು ಕಟ್ಕೊಂಡಿರೋಣ, ನಾವಿಬ್ಬರೇ ಇರೋಣ. ಆಯ್ತು, ಸಮಾಧಾನ ಮಾಡ್ಕೊಳ್ಳಿ, ಇರೋಣ, ನಾನ್ ನಿಮ್ ಜೊತೆ ಇರ್ತೇನೆ ಎಂದು ಸಂತೈಸಿದೆ. ಅವರ ಆ ಮಗುವಿನಂಥ ಮಾತು ನನ್ನ ಗರ್ಭದಲ್ಲಿ ಮಗು ಇಲ್ಲ ಎನ್ನುವಂತಹ ಒಂದು ಅಳುಕನ್ನೇ ಓಡಿಸಿಬಿಡ್ತು. ನೀವೇ ನನ್ನ ಮಗು, ನಾನ್ ನಿಮ್ಮನ್ನ ಮಗು ತರ ನೋಡ್ಕೊಳ್ತೇನೆ ಎಂದು ಧೈರ್ಯ ಹೇಳ್ತಿದ್ದೆ. ಅವರ ಸಮಕ್ಕೆ ನಾನು ಬೇಸರ ಮಾಡ್ಕೊಂಡು ಮನೆಯಲ್ಲೇ ಕೂತ್ರೆ ನನ್ನ ಜಾಗವನ್ನು ಉಳಿಸೋರು ಯಾರು, ನನ್ನ ಫಸಲನ್ನು ಉಳಿಸೋರು ಯಾರು? ಪ್ರತಿದಿನ ಶುಶ್ರೂಷೆ ಮಾಡಿ ಸೆರೆಗಾರನನ್ನ ಬೆನ್ನಿಗೆ ಕಟ್ಟಿಕೊಂಡು ನಾನು ಕೆಲಸಕ್ಕೆ ಹೋಗ್ತಿದ್ದೆ.
ನನ್ನ ಕೆಲಸದಲ್ಲಿ ಜೊತೆಯಾಗಿದ್ರು. ಅಡಿಕೆ ಕೊಯ್ಸ್ಲಿಕ್ಕೆ, ಸುಲಿಸ್ಲಿಕ್ಕೆ, ಮಾರಾಟಕ್ಕೆ ಕಳಿಸ್ಲಿಕ್ಕೆ, ಹೀಗೆ ಎಲ್ಲ ಕೆಲಸದಲ್ಲೂ ಜೊತೆಯಾಗಿರ್ತಿದ್ರು. ಸೆರೆಗಾರರು ಹೇಳಿದ್ರು, ಸುಬ್ಬಮ್ಮ ಅವರೇ, ಅಲ್ಲಿ ಕೆರೆಯಲ್ಲಿ ಕಳೆ ಹೆಚ್ಚಾಗಿದೆ, ಅದನ್ನ ಸ್ವಲ್ಪ ತೆಗೆಸಿದ್ರೆ ಅನುಕೂಲ ಆಗ್ತಿತ್ತೇನೋ. ಆಯ್ತು. ಆ ಕೆಲಸದ ನಿಮಿತ್ತ ಕೆರೆ ದಂಡೆಗೆ ಹೋಗಿ ನಾವಲ್ಲಿ ಕೂತು ಕೆಲಸ ಮಾಡಿಸ್ತಿದ್ದೆ. ಕೆಲಸ ಎಷ್ಟೇ ಕೆಲಸ ಮಾಡಿದರೂ ಕೂಡ ಮನಸ್ಸು ನನ್ನದು ಅವರ ಬಳಿನೇ ಇರ್ತಿತ್ತು. ಒಂದು ತಾಯಿ ಮಗುವನ್ನು ಒಂದು ಹತ್ರ ಬಿಟ್ಟು ಹೋದಾಗ ಅವಳು ಎಷ್ಟು ನೋವನ್ನು ಅನುಭವಿಸ್ತಾಳೆ. ಅವರಿಗಲ್ಲಿ ಏನು ಸಮಸ್ಯೆ ಆಯ್ತೋ ಏನೋ, ಸ್ವಲ್ಪ ಗಂಜಿ ಕೊಟ್ಟು ಬರ್ತೇನೆ, ಸೆರೆಗಾರರೇ ಇಲ್ಲಿ ನೋಡ್ಕೊಳ್ತಾ ಇರಿ, ಹೀಗೆಲ್ಲ ಹೇಳಿ ಹೇಳಿ ಹೋಗ್ತಿದ್ದೆ. ಅಂದು ಕೆಲಸ ಮುಗಿಯದ ಕಾರಣ ಬಹಳ ಹೊತ್ತು ನಾನು ತೋಟದಲ್ಲೇ ಉಳಿಬೇಕಾಯ್ತು. ಅಲ್ಲಿಂದ ಒಂದು ದೊಡ್ಡ ಕೂಗು, ಅಮ್ಮನವರೇ, ಅಮ್ಮನವರೇ, ಗೌಡ್ರು, ಚಂದ್ರೇಗೌಡರು ಇನ್ನಿಲ್ಲ. ಆದ್ರೆ ಹೀಗೆ ಕೂತ್ರೆ ಕೆಲಸ ಆಗ್ಬೇಕಲ್ಲ. ನನ್ನ ಪ್ರತಿದಿನದ ಕೆಲಸಕ್ಕೆ ಸೆರೆಗಾರರು ನನ್ನ ಜೊತೆಯಾದ್ರು. ಎಲ್ಲರೂ ಹೇಳುತ್ತಿದ್ದ, ಎಲ್ಲರೂ ಮಾತಾಡ್ತಿದ್ದ, ನೀನು ಬಂಜೆ ಅನ್ನುವಂಥ ಒಂದು ಪದ ನನ್ನಲ್ಲಿ ಆಳಕ್ಕೆ ಕೂತಿತ್ತು. ಗಂಡನನ್ನು ಕಳೆದುಕೊಂಡೆ. ನನ್ನ ವಯಸ್ಸೋ ಏನೋ, ಸೆರೆಗಾರರ ಜೊತೆಯಾದೆ. ಬಂಜೆ ಎನ್ನುವಂತಹ ಧೈರ್ಯ ಒಂದಿತ್ತು. ಸೆರೆಗಾರರನ್ನ ಜೊತೆಯಾದಾಗ ನನಗೆ ಬೇಸರವಾಗಲಿಲ್ಲ. ಒಂದು ದಿನ ತಿಳಿದು ನಾನು ತಾಯಿ ಆಗ್ತಿದ್ದೇನೆ. ಒಂದು ಹೆಣ್ಣಿಗೆ ನೀನು ತಾಯಿ ಅನ್ನುವಂತಹ ವಿಷಯ ಎಷ್ಟು ಸಂತೋಷ. ಆದರೆ ನಾನು ಅದನ್ನು ಅನುಭವಿಸ್ಲಿಕ್ಕೆ ಆಗ್ಲಿಲ್ಲ. ಒಂದು ವೇಳೆ ನಾನು ಹಳೆಯ ಸುಬ್ಬಮ್ಮನೇ ಆಗಿದ್ದರೆ ಇದನ್ನು ನಾನು ಜಯಿಸ್ತಿದ್ದೆ. ಆದರೆ ಆಗ ಆಗ್ಲಿಲ್ಲ. ಅಥವಾ ನನ್ನ ಗಂಡ ಬದುಕುಳಿದಿದ್ದು ಹೀಗಾಗಿದ್ದರೆ ನಾನು ಇದನ್ನು ಉಳಿಸ್ತಿದ್ದೆ. ಅದು ಸಾಧ್ಯ ಇಲ್ಲ. ನಾನು ಅಮ್ಮ ಅಮ್ಮ ಅಂತ ಹೇಳಲಿಕ್ಕೆ ಸ್ವತಂತ್ರ ಇಲ್ಲ.
ಇದೆ. ಮನಸ್ಸಿನಲ್ಲೇ ಕಟ್ಟಿಕೊಂಡೆ. ಸೆರೆಗಾರರಿಗೆ ಹೇಳಿದೆ, ಔಷಧಿ ಕೊಡ್ತೇನೆ, ಔಷಧಿ ತರಿಸಿ ಕೊಡ್ತೇನೆ. ಗಂಗೆಯ ಬಳಿ ಹೋದ್ರು. ಗಂಗಿ ನನ್ನ ಮೇಲೆ ಸೇಡು ತೀರಿಸಿಕೊಂಡ್ಳು. ನನ್ನಲ್ಲಿದ್ದ ಪಾತ್ರೆ, ಪಗಡೆ, ಒಡವೆ, ವಸ್ತ್ರ, ಆಭರಣ ಎಲ್ಲವನ್ನೂ ಕಸಿದುಕೊಂಡ್ಳು. ಗಂಗಿ ಹಾಗೆ ಮಾಡಿದ್ರು, ಸೆರೆಗಾರರು ಹಾಗೆ ಮಾಡ್ಲಿಕ್ಕಿಲ್ಲ ಎಂದು ಭಾವಿಸಿದೆ. ಕೋಣೆ ಒಳಗೆ ಕೂತೆ. 1 ತಿಂಗಳು ಸಹಿಸಿಯನು, 2 ತಿಂಗಳು ಸಹಿಸಿಯನು, 3 ತಿಂಗಳು ಸಹಿಸಿಯನು. ಹೊಟ್ಟೆಯನ್ನ ಹೇಗೆ ತಡೆದಿಡ್ಲಿ? ಇಡೀ ಹಗಲಿನಲ್ಲಿ ಹೊರಬಾರದ ಹಾಗೆ ರಾತ್ರಿ ಜಗತ್ತೇ ನಿಶಬ್ದ ಆದಾಗ ಹೊರಬರುತ್ತಿದ್ದೆ. ನೊಂದೆ, ಬೆಂದೆ, ಒಳಗೇ ಕೂತೆ. ಯಾರೂ ಸಹಾಯಕ್ಕೆ ಬರಲಿಲ್ಲ. ಮಗುವನ್ನ ಉಳಿಸಿಕೊಳ್ಳಲಿಕ್ಕೆ ಯೋಗ್ಯಳಾಗದ ತಾಯಿಯಾದೆ. ಯಾರಿಗಾಗಿ ಈ ಬದುಕು ಎಂದು ಆಶಿಸಿದೆ. ಅವಳು ಕೊಟ್ಟ ಒಂದು ಔಷಧಿಯಿಂದ ನರಳಿದೆ, ಯೋಚಿಸಿದೆ. ಏನು ಮಾಡಿದರೂ ಕೂಡ ಜೀವನದ ಕೊನೆ ಹಂತ ತಲುಪಿಯೇ ಬಿಟ್ಟೆ. ಯಾರಿಗೂ ಎಂದಿಗೂ ಹೀಗೆ ಆಗ್ಬಾರ್ದು ಅಂತ ಭಾವಿಸಿದೆ. ಸಮಾಜಕ್ಕೆ ಹೆದರಿ ಕುವೆಂಪು ಅವರು ಈ ಕಾದಂಬರಿ ಬರೆದಿದ್ದು 1936. ಅಂದರೆ ಇವತ್ತಿಗೆ 90 ವರ್ಷ ಆಯಿತು. ಅವರು ಚಿತ್ರಿಸಿರೋದು 18ನೇ ಶತಮಾನದ ಮಲೆನಾಡಿನ ಪರಿಸರ, ಒಂದು ಸಾಮಾಜಿಕ ಕೌಟುಂಬಿಕ ಪರಿಸರ. ಅಂದರೆ ಕುವೆಂಪು ಕಾದಂಬರಿ ಬರೆದ 90 ವರ್ಷದ ಒಂದು ಸನ್ನಿವೇಶ ಮತ್ತು ಅದಕ್ಕೆ ಹಿಂದೆ 18 ಶತಮಾನ ಅಂದರೆ ಒಂದು ಸುಮಾರು 150-200 ವರ್ಷಗಳ ನಮ್ಮ ಕರ್ನಾಟಕದ ಬಹುಮುಖ್ಯ ಭಾಗವಾದ ಮಲೆನಾಡಿನ ಸಾಮಾಜಿಕ ಪರಿಸರವನ್ನು ಕಟ್ಟಿಕೊಡುವಂಥ ಒಂದು ಪ್ರಯತ್ನ. ಇದು ಒಂದು ಭಾಗ. ಎರಡನೇದು ಐ ಥಿಂಕ್ 1998-99ರಲ್ಲಿ ಚಲನಚಿತ್ರ ಕೂಡ ಬಂದಿತ್ತು, 99. ಗಿರೀಶ್ ಕಾರ್ನಾಡ್ರೆ ಅದನ್ನು ನಿರ್ದೇಶಿಸಿದರು. ಅಂದರೆ ನಮ್ಮ ಅತ್ಯಂತ ಧೀಮಂತ ಮೊದಲ ಜ್ಞಾನಪೀಠ ಪ್ರಶಸ್ತಿ ವಿಜೇತರು ಕುವೆಂಪು. ಅವರ ಕಾದಂಬರಿಯನ್ನು ಇನ್ನೊಬ್ಬ ಜ್ಞಾನಪೀಠ ಪ್ರಶಸ್ತಿ ಪಡೆದ ಗಿರೀಶ್ ಕಾರ್ನಾಡ್ರು ನಿರ್ದೇಶಿಸಿದ್ದು ಒಂದು ವಿಶೇಷವಾದ ಒಂದು ಸಂದರ್ಭ. ಇದು ಬಹುಶಃ ಭಾರತದಲ್ಲಿ ಎಲ್ಲೂ ಆಗಿಲ್ಲ. ಆ ಒಂದು ಚಲನಚಿತ್ರದಲ್ಲಿ ಗಿರೀಶ್ ಕಾರ್ನಾಡ್ರೆ ಮುಖ್ಯವಾದ ಪಾತ್ರ, ಚಂದ್ರೇಗೌಡರ ಪಾತ್ರ ನಿರ್ವಹಿಸಿದರು. ಹೂವಯ್ಯನಾಗಿ ಐ ಥಿಂಕ್ ಸುಚೇಂದ್ರ ಪ್ರಸಾದ್, ತಾರಾ ಅವರು ಸುಬ್ಬಮ್ಮನಾಗಿ ಇದ್ದರು. ಸೆರೆಗಾರರಾಗಿ ನಮ್ಮ ಶ್ರೀನಿವಾಸ್ ಪ್ರಭು ಇದ್ದರು. ಈ ನಾಟಕ ನೋಡಿದ ಮೇಲೆ ಬಹುಶಃ ತಾರಾ ಅದನ್ನು ಈಗ ಚಲನಚಿತ್ರ ಮಾಡಿದರೆ ರಾಧಾರಾಣಿ ಅವರನ್ನೇ ಬಹುಶಃ ಆ ಪಾತ್ರಕ್ಕೆ ಆಯ್ಕೆ ಮಾಡ್ತಾಯಿದ್ರು. ಎರಡನೇದಾಗಿ ತಾರಾ ಅವರು ಈ ನಾಟಕವನ್ನು ನೋಡಿದರೂ ಕೂಡ ಬಹುಶಃ ಅವರು ಕೂಡ ಅದ್ಭುತವಾಗಿ ನಟಿಸಿದ್ದಾರೆ. ತಾರಾ ಅವರು ಅನೇಕ ಪಾತ್ರಗಳಲ್ಲಿ ಆ ಪಾತ್ರ ತುಂಬ ಅದ್ಭುತವಾಗಿದೆ. ಅವರು ಕೂಡ ಇವರನ್ನು ಬೇಷ್ ಅಂತ ಇದ್ದರು ಅಂತ ಅನಿಸುತ್ತೆ. ಮುಂದೆ ಹೋಗಿ ಬಹುಶಃ ಕುವೆಂಪು ಅವರು ಕೂಡ ಮೆಚ್ಚಿಕೊಳ್ಳುವಂಥ ರೀತಿಯಲ್ಲಿ ಇದನ್ನು ಪ್ರಸ್ತುತಪಡಿಸಿದ್ದಾರೆ. ಇದನ್ನು ಅಡ್ಯಾಪ್ಟ್ ಮಾಡೋದು ತುಂಬ ಕಷ್ಟ ಇದೆ. ಆ ಪಾತ್ರದ ಒಳಗಡೆ ಹೋಗಿ ಅದನ್ನು ಜೀವಂತವಾಗಿ ಜೀವಿಸಿದರೆ ಮಾತ್ರ ಅದನ್ನು ಆ ಭಾವನೆಗಳನ್ನೆಲ್ಲ ತರಲಿಕ್ಕೆ ಸಾಧ್ಯ ಇದೆ. ಧನ್ಯವಾದಗಳು. ತಿಳಿಸಿದರು.